ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 21 ಮನು ಕರ್ದಮ ಸಂವಾದ. ಇದರಿಂದ ಇವತ್ತು 32ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 32. ಸಹಾಹಂ ಸ್ವಾಂಶಕಲಯ ತ್ವದ್ವೀರ್ಯೇಣ ಮಹಾಮುನೆ ತವ ಕ್ಷೇತ್ರೇ ದೇವಹೂತ್ಯಾಂ ಪ್ರಣೇಶ್ಯೆ ತತ್ವಸಂಹಿತಾಂ. ಅನುವಾದ: ಎಲೈ ಮಹರ್ಷಿಯೇ, ನಿನ್ನ ಪತ್ನಿಯಾಗುವ ದೇವಹೂತಿಯ ಮೂಲಕ ನಿನ್ನ 9 ಮಂದಿ ಪುತ್ರಿಯರೊಂದಿಗೆ ನನ್ನದೇ ಆದ ಸಮಗ್ರಾಂಶವನ್ನು ನಾನು ವ್ಯಕ್ತಪಡಿಸುವೆನು ಮತ್ತು ಅವಳಿಗೆ ನಾನು ಅಂತಿಮ ತತ್ವಗಳನ್ನು ಅಥವಾ ವರ್ಗಗಳನ್ನು ನಿರ್ವಹಿಸತಕ್ಕ ದರ್ಶನದ ಪದ್ಧತಿಯನ್ನು ಉಪದೇಶಿಸುವೆನು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವು ಏನು ತಿಳ್ಕೊಂಡಿದ್ವಿ? ಭಗವಂತ ಕರ್ದಮ ಮುನಿಗಳಿಗೆ ಹೇಳ್ತಾನೆ, ಸಕಲ ಜೀವಿಗಳಲ್ಲೂ ಕೂಡ ನೀನು ದಯೆಯನ್ನು ತೋರಿಸಿ ನೀನು ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಳ್ತೀಯಾ, ಎಲ್ಲರಿಗೂ ಕೂಡ ಸುರಕ್ಷಣೆಯ ಆಶ್ವಾಸನೆಯನ್ನು ನೀಡ್ತಾ ನೀನು ನಿನ್ನ ಆತ್ಮವನ್ನು ಮತ್ತು ಸಕಲ ವಿಶ್ವಗಳನ್ನು ಕೂಡ ನನ್ನಲ್ಲಿ ಮತ್ತು ನನ್ನನ್ನು ನಿನ್ನಲ್ಲೂ ಕೂಡ ನೀನು ಕಾಣ್ತೀಯಾ ಅಂತಂದ್ಬಿಟ್ಟು ಹೇಳ್ತಾ ಅದನ್ನು ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಭಗವಂತ ಹೇಳ್ತಾನೆ, ಎಲೈ ಮಹರ್ಷಿಯೇ, ಆ ಮುನಿಗಳಿಗೆ ಹೇಳ್ತಾನೆ, ನಿನ್ನ ಪತ್ನಿಯಾಗುವಂಥ ದೇವಹೂತಿ ಇದ್ದಾಳಲ್ಲ, ಅವಳ ಮೂಲಕ ನಿನಗೆ 9 ಮಕ್ಕಳು ಹುಡ್ತಾರೆ. ಆಮೇಲೆ ಅದರ ಜೊತೆಗೆ ನನ್ನದೇ ಆದಂತಹ ಸಮಗ್ರಾಂಶವನ್ನು, ಅಂದರೆ ನಾನೇ ನನ್ನ ಕಂಪ್ಲೀಟ್ ಒಂದು ಅಂಶವನ್ನು ನಾನು ವ್ಯಕ್ತಪಡಿಸ್ತೀನಿ. ಅಂದರೆ ಏನು? ಭಗವಂತನೇ ಸ್ವಯಂ ಅವಳ ಗರ್ಭದಿಂದ ಬರ್ತಾನೆ ಅಂತ ಅರ್ಥ. ನನ್ನ ಸಮಗ್ರಾಂಶನೇ ನಾನು ವ್ಯಕ್ತಪಡಿಸ್ಕೊಳ್ತೀನಿ. ಮತ್ತು ದೇವಹೂತಿಗೆ ನಾನು ಅಂತಿಮ ತತ್ವಗಳನ್ನು, ಅಂದರೆ ಏನು, ನಾವು ಏನು ಮಾಡಿದ್ರೆ ಆತ್ಮ ಸಾಕ್ಷಾತ್ಕಾರ ನಮಗಾಗುತ್ತೆ ಅಂತ ಅಂತಿಮವಾದಂತಹ ತತ್ವಗಳೇನು ಮತ್ತು ಆ ವರ್ಗಗಳನ್ನು ನಿರ್ವಹಿಸುವಂತಹ ಒಂದು ಪದ್ಧತಿಯನ್ನು ಎಲ್ಲವನ್ನೂ ಕೂಡ, ದರ್ಶನ ಆಗಿರ್ಬೋದು, ಪದ್ಧತಿ ಎಲ್ಲವನ್ನೂ ಕೂಡ ನಾನು ಉಪದೇಶ ಮಾಡ್ತೀನಿ ಅವಳಿಗೆ. ಅಂದರೆ ದೇವಹೂತಿಯ ಮಗನಾಗಿ ಹುಟ್ಟಿ ತಾಯಿಗೆ ಅವನು ಬೋಧನೆ ಮಾಡುವಂಥದ್ದು, ಈ ರೀತಿ ಮಾಡ್ತೀನಿ ಅಂತಂದ್ಬಿಟ್ಟು ಭಗವಂತ ಹೇಳ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈ ಸಂದರ್ಭದಲ್ಲಿ ಸ್ವಾಂಶಕಲಯ ಎಂಬ ಶಬ್ದವು ಭಗವಂತನು ದೇವಹೂತಿ ಮತ್ತು ಕರ್ದಮ ಮುನಿಯ ಮಗನಾಗಿ ಸಾಂಖ್ಯ ದರ್ಶನದ ಪ್ರಥಮ ಪ್ರತಿಪಾದಕನಾಗಿ ಅವತರಿಸುವನು ಎಂಬುದನ್ನು ಸೂಚಿಸುವುದು. ಅಂತಹ ದರ್ಶನವನ್ನು ಇಲ್ಲಿ ತತ್ವ ಸಂಹಿತ ಎನ್ನಲಾಗಿದೆ. ಭಗವಂತನು ತಾನು ಕಪಿಲ ದೇವನ ಅವತಾರಿಯಾಗಿ ಸಾಂಖ್ಯ ತತ್ವವನ್ನು ಪ್ರಚಾರ ಮಾಡುವೆನೆಂದು ಕರ್ದಮ ಮುನಿಗೆ ಭವಿಷ್ಯವನ್ನು ಹೇಳಿದನು. ಅಂದರೆ ಇಲ್ಲಿ ಸ್ವಾಂಶಕಲಯ ಅಂತ ಹೇಳಿದಾರಲ್ಲ, ಈ ಶಬ್ದ ಏನು ಹೇಳುತ್ತೆ ಅಂದರೆ, ಇಲ್ಲಿ ಭಗವಂತ ದೇವಹೂತಿ ಮತ್ತು ಕರ್ದಮ ಮುನಿಯ ಮಗನಾಗಿ ಸಾಂಖ್ಯ ದರ್ಶನ ಅಂತ ಒಂದಿದೆ, ಅದನ್ನು ಹೇಳೋದಕ್ಕೆ, ಅಂದರೆ ಏನು, ಮೊದಲ ಬಾರಿಗೆ ಅದನ್ನು ಈ ಜಗತ್ತಿಗೆ ಕೊಡೋದಕ್ಕೋಸ್ಕರ ಅದರ ಪ್ರತಿಪಾದಕನಾಗಿ ನಾನು ಅವತಾರ ತಗೊಳ್ತೀನಿ ಅಂತ ಹೇಳ್ತಾನೆ. ಆ ಒಂದು ದರ್ಶನವನ್ನು ತತ್ವ ಸಂಹಿತ ಅಂತ ಹೇಳ್ತಾರೆ. ಸೊ ಭಗವಂತ ನಾನು ಕಪಿಲ ದೇವನ ಅವತಾರಿಯಾಗಿ ಸಾಂಖ್ಯ ತತ್ವವನ್ನು ಪ್ರಚಾರ ಮಾಡ್ತೀನಿ ಅಂತ ಇಲ್ಲಿ ಕರ್ದಮ ಮುನಿಗೆ ಭವಿಷ್ಯವನ್ನು ಹೇಳ್ತಾ ಇದ್ದಾನೆ. ಸಾಂಖ್ಯ ದರ್ಶನವು ಇನ್ನೊಬ್ಬ ಕಪಿಲ ದೇವನಿಂದ ಪ್ರಚಾರಗೊಂಡಿರುವ ಪ್ರಕಾರ ಜಗತ್ ಪ್ರಸಿದ್ಧವಾಗಿದೆ. ಆದರೆ ಆ ಸಾಂಖ್ಯ ದರ್ಶನವು ಸ್ವತಃ ಭಗವಂತನಿಂದಲೇ ಪ್ರತಿಪಾದಿತವಾದ ಸಾಂಖ್ಯಕ್ಕಿಂತ ಭಿನ್ನವಾದುದು. 2 ಬಗೆಯ ಸಾಂಖ್ಯ ದರ್ಶನಗಳಿವೆ. ಒಂದು ನಾಸ್ತಿಕ ಸಾಂಖ್ಯ ದರ್ಶನ, ಇನ್ನೊಂದು ಆಸ್ತಿಕ ಸಾಂಖ್ಯ ದರ್ಶನ. ದೇವಹೂತಿಯ ಮಗನಾದ ಕಪಿಲ ದೇವನು ಪ್ರಚಾರ ಮಾಡಿದ ಸಾಂಖ್ಯವು ಆಸ್ತಿಕ ತತ್ವವಾಗಿರುತ್ತದೆ. ಇಲ್ಲಿ ಸಾಂಖ್ಯ ದರ್ಶನವನ್ನ ಬರೆದಿರುವಂಥವ್ರು ಇನ್ನೊಬ್ರಿದ್ದಾರೆ. ಕಪಿಲ ಮುನಿ ಒಬ್ರಾದ್ರೆ ಇನ್ನೊಬ್ರು ಅದನ್ನ ಹೇಳಿದ್ದಾರೆ, ಅದನ್ನ ಸಾಂಖ್ಯ ದರ್ಶನ ಅಂತಾನೆ ಕರೀತಾರೆ. ಅದೆಲ್ಲ ಕಡೆನೂ ಜಗತ್ ಪ್ರಸಿದ್ಧವಾಗಿದೆ. ಅಂದರೆ ಡೂಪ್ಲಿಕೇಟ್ ಅಂತಾನು ಹೇಳ್ತೀವಲ್ವಾ, ಅಂದರೆ ಒರಿಜಿನಲ್ ಒಂದು ಡೂಪ್ಲಿಕೇಟ್ ಒಂದಿರುತ್ತೆ. ಈಗ ಯಾರನ್ನಾದರೂ ನೋಡಿ, ನಾನೇ ಭಗವಂತ ಅಂತ ಹೇಳ್ಕೊಳ್ಳೋರು ಬೇಕಾದಷ್ಟು ಜನ ಸಿಗ್ತಾರೆ. ಅಂದರೆ ಇಲ್ಲಿ ಅರ್ಥ ಹೇಳ್ತಾ ಇರೋದು, ಈ ಸಾಂಖ್ಯ ದರ್ಶನ ಅನ್ನೋದು ತುಂಬಾನೇ ಜಗತ್ ಪ್ರಸಿದ್ಧವಾಗಿದೆ. ಆದರೆ ಅದು ಕಪಿಲ ಮುನಿಗಳು ಹೇಳಿದಾರಲ್ಲ ಇಲ್ಲಿ, ಅದರ ಬಗ್ಗೆ ಅಲ್ಲ. ಇನ್ನೊಬ್ಬ ಕಪಿಲ ದೇವ ಅಂತಿದ್ದಾನಲ್ಲ, ಅವನು ಹೇಳಿರೋದು ಜಗತ್ ಪ್ರಸಿದ್ಧವಾಗಿದೆ. ಆದರೆ ನಿಜವಾಗಲೂ ಭಗವಂತನಿಂದ ಬಂದಿರುವಂತಹ ಸಾಂಖ್ಯ ದರ್ಶನ ಇದೆಯಲ್ಲ,
ಅದು ಈಗ ನಾವೇನು ನೋಡ್ತಾ ಇದೀವೋ ಈ ಜಗತ್ತಲ್ಲಿ ಪ್ರಸಿದ್ಧವಾಗಿರುವಂಥ ಸಾಂಖ್ಯಕ್ಕಿಂತ ಭಿನ್ನವಾಗಿದೆ. ಅಂದರೆ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ 2 ರೀತಿಯ ಸಾಂಖ್ಯ ದರ್ಶನಗಳಿದೆ. ಒಂದು ನಾಸ್ತಿಕವಾಗಿ ಹೇಳುವಂಥದ್ದು, ಇನ್ನೊಂದು ಆಸ್ತಿಕವಾಗಿ ಹೇಳುವಂಥದ್ದು. ಇಲ್ಲಿ ದೇವಹೂತಿ ಮತ್ತು ಕರ್ದಮ ಮುನಿಯ ಮಗನಾಗಿ ಹುಟ್ಟಿರುವಂಥ ಕಪಿಲ ದೇವ ಪ್ರಚಾರ ಮಾಡಿರುವಂಥ ಸಾಂಖ್ಯ ಹೇಗಿದೆ ಅಂತಂದರೆ ಅದು ಆಸ್ತಿಕವಾಗಿ ಇರುವಂಥದ್ದು. ಭಗವಂತನ ಅಭಿವ್ಯಕ್ತಿಗಳು ವಿಭಿನ್ನವಾಗಿವೆ. ಅವನು ಏಕನಾಗಿಯೂ ಅನೇಕನಾಗಿದ್ದಾನೆ. ಅವನು ತನ್ನನ್ನು 2 ಬೇರೆ ಬೇರೆಯಾದ ವಿಸ್ತರಣೆಗಳಲ್ಲಿ ವಿಭಾಗಿಸಿಕೊಂಡಿರುತ್ತಾನೆ. ಒಂದನ್ನು ಕಲಾ ಎಂದು ಮತ್ತು ಇನ್ನೊಂದನ್ನು ವಿಭಿನ್ನಾಂಶ ಎಂದು ಕರೆಯುತ್ತಾರೆ. ಅಂದರೆ ಇಲ್ಲಿ ಭಗವಂತನ ಬಗ್ಗೆ ಹೇಳ್ತಾ ಇದ್ದಾರೆ. ಭಗವಂತನ ಅಭಿವ್ಯಕ್ತಿಗಳು ಅವನು ತೋರಿಸ್ಕೊಳ್ಳುವಂಥದ್ದು 2 ರೀತಿಯಾಗಿರುತ್ತೆ. ಅವನು ಏಕನಾಗಿದ್ರೂ ಅನೇಕನಾಗಿದ್ದಾನೆ ಅಂತ. ಅಂದರೆ ಒಂದೇ ಆಗಿದ್ರೂ ಎಲ್ಲರಲ್ಲೂ ಅವನೇ ಇರೋದ್ರಿಂದ ಅನೇಕವೂ ಕೂಡ ಆಗಿದ್ದಾನೆ. ಅವನು ತನ್ನನ್ನು 2 ಬೇರೆ ಬೇರೆ ವಿಸ್ತರಣೆಗಳಾಗಿ ಮಾಡ್ಕೊಂಡಿದ್ದಾನೆ. ಒಂದನ್ನು ಕಲಾ ಅಂತ ಕರೀತಾರೆ, ಇನ್ನೊಂದನ್ನು ವಿಭಿನ್ನಾಂಶ ಅಂತ ಕರೀತಾರೆ. ಸಾಮಾನ್ಯ ಜೀವಿಗಳನ್ನು ವಿಭಿನ್ನಾಂಶ ವಿಸ್ತರಣೆಗಳೆಂದು ಕರೆಯಲಾಗಿದೆ ಮತ್ತು ವಿಷ್ಣು ತತ್ವದ ಅಮಿತ ವಿಸ್ತರಣೆಗಳಾದ ವಾಮನ, ಗೋವಿಂದ, ನಾರಾಯಣ, ಪದ್ಮನಾಭ, ವಾಸುದೇವ ಮತ್ತು ಅನಂತ ಎಂಬಿವನ್ನು ಸ್ವಾಂಶಕಲಾ ಎಂದು ಕರೆಯಲಾಗಿದೆ. ಸ್ವಾಂಶ ಎಂಬುದು ನೇರವಾದ ವಿಸ್ತರಣವನ್ನು ಸೂಚಿಸುತ್ತದೆ ಮತ್ತು ಕಲಾ ಎಂಬುದು ಮೂಲ ಭಗವಂತನ ವಿಸ್ತರಣವನ್ನು ಸೂಚಿಸುತ್ತದೆ. ನೋಡಿ, ಇಲ್ಲಿ ಭಗವಂತ ಯಾವ ರೀತಿ ತನ್ನನ್ನು ವಿಸ್ತರಣೆ ಮಾಡ್ಕೊಂಡಿದ್ದಾನೆ ಮತ್ತು ಯಾರ್ಯಾರು ಯಾವ ವಿಸ್ತರಣೆಗಳು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಸಾಮಾನ್ಯ ಜೀವಿಗಳಿರ್ತಾರಲ್ಲ, ಅವರನ್ನ ವಿಭಿನ್ನಾಂಶ ವಿಸ್ತರಣೆ ಅಂದರೆ ಭಗವಂತನಿಂದನೇ ಬಂದಿರುವಂಥದ್ದು, ಆದರೆ ವಿಭಿನ್ನಾಂಶ ಅವರು, ಸ್ವಾಂಶ ಅಲ್ಲ, ವಿಭಿನ್ನಾಂಶ. ಮತ್ತು ವಿಷ್ಣು ತತ್ವದ ಬೇಕಾದಷ್ಟು ವಿಸ್ತರಣೆಗಳನ್ನು ನಾವು ನೋಡಿದ್ವಿ. ಈಗ ವಿಷ್ಣುವನ್ನು ಏನೇನಂತೆಲ್ಲ ಕರೀತಾರೋ ಅದೆಲ್ಲವೂ ಕೂಡ ವಿಷ್ಣು ತತ್ವದ ವಿಸ್ತರಣೆಗಳು. ವಾಮನ, ಗೋವಿಂದ, ನಾರಾಯಣ, ಪದ್ಮನಾಭ, ವಾಸುದೇವ, ಅನಂತ, ಇದನ್ನೆಲ್ಲ ಸ್ವಾಂಶಕಲಾ ಅಂತ ಕರೀತಾರೆ. ಅಂದರೆ ಸ್ವ ಅಂಶದಿಂದ ಬಂದಿರುವಂಥದ್ದು ಅಂತ ಅರ್ಥ. ಸ್ವಾಂಶ ಅನ್ನೋದು ನೇರವಾದ ವಿಸ್ತರಣೆ ಅನ್ನೋದನ್ನ ಹೇಳುತ್ತೆ. ಕಲಾ ಅನ್ನೋದು ಮೂಲ ಭಗವಂತನ ವಿಸ್ತರಣೆಗಳನ್ನು ಸೂಚಿಸುತ್ತೆ ಅಂತ. ಅಂದರೆ ಭಗವಂತನಿಂದಾನೇ ಸ್ವಯಂ ಬಂದಿರುವಂಥದ್ದನ್ನು ನಾವು ಸ್ವಾಂಶಕಲಾ ಅಂತ ಹೇಳ್ತೀವಿ. ಇನ್ನೊಂದು ವಿಭಿನ್ನಾಂಶ ಅಂತಂದರೆ ನಾವು ಜೀವಿಗಳು, ಸಾಮಾನ್ಯ ಜೀವಿಗಳನ್ನು ವಿಭಿನ್ನಾಂಶಗಳು ಅಂತ ಕರೀತಾರೆ. ಬಲದೇವನು ಕೃಷ್ಣನ ಒಂದು ವಿಸ್ತರಣೆ ಮತ್ತು ಬಲದೇವನಿಂದ ಮುಂದಿನ ವಿಸ್ತರಣವು ಸಂಕರ್ಷಣ. ಹೀಗೆ ಸಂಕರ್ಷಣ ಎಂಬುದು ಕಲಾ ಆಗಿರುತ್ತದೆ, ಆದರೆ ಬಲದೇವ ಎಂಬುದು ಸ್ವಾಂಶವಾಗಿರುತ್ತದೆ. ಹೇಗಿದ್ದರೂ ಅವುಗಳೊಳಗೆ ವ್ಯತ್ಯಾಸವಿಲ್ಲ. ಈಗ ನಾವು ಬೇಕಾದಷ್ಟು ವಿಸ್ತರಣೆಗಳನ್ನು ನೋಡಿದ್ದೀವಿ. ಅದರಲ್ಲಿ ಬಲದೇವ ಕೃಷ್ಣನದೇ ಒಂದು ವಿಸ್ತರಣೆ, ಆಮೇಲೆ ಬಲದೇವನಿಂದ ಬಂದಿರುವಂಥ ವಿಸ್ತರಣೆಯನ್ನು ಸಂಕರ್ಷಣ ಅಂತ ಹೇಳ್ತೀವಿ. ಇಲ್ಲಿ ಮೂಲ ಯಾವುದು? ಕೃಷ್ಣನಿಂದ ಸ್ವಾಂಶವಾಗಿ ಬಂದಿರುವಂಥದ್ದು ಬಲದೇವ. ನೆಕ್ಸ್ಟು ಅದರಿಂದ ಬಂದಿರುವಂಥದ್ದು ಸಂಕರ್ಷಣ, ಅದನ್ನು ಕಲಾ ಅಂತ ಕರೀತಾರೆ. ಬಲದೇವ ಸ್ವಾಂಶ ಆದರೆ ಸಂಕರ್ಷಣ ಕಲಾ ಆಗಿರ್ತಾನೆ. ಹೇಗಿದ್ರೂ ಕೂಡ ಇದರಲ್ಲಿ ವ್ಯತ್ಯಾಸ ಅನ್ನೋದು ಇರೋದಿಲ್ಲ. ಅಂದರೆ ಎಲ್ಲವೂ ಭಗವಂತನಿಂದಾನೇ ಬಂದಿರುವಂಥದ್ದು. ಬ್ರಹ್ಮ ಸಂಹಿತೆಯಲ್ಲಿ ಇದನ್ನು ಹೀಗೆ ಸೊಗಸಾಗಿ ವಿವರಿಸಲಾಗಿದೆ. ದೀಪಾರ್ಚಿರೇವಹಿ ದಶಾಂತರಮಭ್ಯುಪೇತ್ಯ. ಒಬ್ಬನು ಒಂದು ದೀಪದಿಂದ 2ನೇ ದೀಪವನ್ನು ಹಚ್ಚಬಹುದು, 2ರಿಂದ 3ನೇಯದನ್ನು, ಆಮೇಲೆ 4ನೇಯದನ್ನು, ಹೀಗಾಗಿ ಸಾವಿರಾರು ದೀಪಗಳನ್ನು ಹಚ್ಚಬಹುದು. ಯಾವುದೊಂದು ದೀಪವು ಬೆಳಕನ್ನು ನೀಡುವುದರಲ್ಲಿ ಇನ್ನೊಂದಕ್ಕಿಂತ ಕೀಳಲ್ಲ. ಪ್ರತಿಯೊಂದು ದೀಪಕ್ಕೂ ಬೆಳಕು ನೀಡುವ ಪೂರ್ಣ ಶಕ್ತಿ ಇದೆ. ಹೀಗಿದ್ದರೂ ಅವುಗಳಲ್ಲಿ ಒಂದು ಮೊದಲನೆಯದು, ಇನ್ನೊಂದು 2ನೇಯದು, ಮತ್ತೊಂದು 3ನೇಯದು ಮತ್ತು ಬೇರೊಂದು 4ನೇಯದು ಎಂಬ ವ್ಯತ್ಯಾಸ ಇನ್ನೂ ಇರುತ್ತದೆ. ಹಾಗೆಯೇ ಭಗವಂತನ ತಕ್ಷಣದ ವಿಸ್ತರಣೆಗೂ ಅವನ 2ನೇಯ ವಿಸ್ತರಣೆಗೂ ನಡುವಣ ವ್ಯತ್ಯಾಸ ಇರುವುದಿಲ್ಲ. ಭಗವಂತನ ಹೆಸರುಗಳು ಕೂಡ ಅದೇ ರೀತಿಯಲ್ಲೇ ಪರಿಗಣಿತವಾಗಿವೆ. ಅಂದರೆ ಇಲ್ಲಿ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿರುವಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಇದನ್ನು ವಿವರಣೆ ಮಾಡಿದ್ದಾರೆ. ದೀಪಾರ್ಚಿರೇವಹಿ ದಶಾಂತರಂ ಅಭ್ಯುಪೇತ್ಯ.
ಸತ್ಯ. ಅಂದರೆ ಅರ್ಥ ಏನು? ಒಂದು ದೀಪದಿಂದ ನಾವು ಎಷ್ಟೇ ದೀಪವನ್ನು ಬೇಕಾದರೂ ಹಚ್ಚಬಹುದು. ಮೊದಲು ಒಂದು ಮೇನ್ ಆಗಿ ಇರುವಂಥ ಒಂದು ದೀಪ ಇರುತ್ತೆ, ಅದರಿಂದ ನಾವು ಇನ್ನೊಂದು ದೀಪವನ್ನು ಹಚ್ಕೊಂಡಾಗ ಅದು ಎರಡನೇದಾಗುತ್ತೆ. ಅದಾದ್ಮೇಲೆ ಹಚ್ಚೋದು ಮೂರನೇದು, ನಾಲ್ಕನೇದು, ಐದನೇದು, ಹೀಗೆ ನಾವು ಸಾವಿರಾರು ದೀಪಗಳನ್ನು ಹಚ್ಕೋಬೋದು. ಆದರೆ ಮೊದಲನೇ ದೀಪಕ್ಕೂ 100ನೇ ದೀಪಕ್ಕೂ ದೀಪ ಬೆಳಕನ್ನು ಕೊಡುತ್ತಲ್ಲ, ಅದರಲ್ಲಿ ಏನಾದರೂ ಒಂದು ವ್ಯತ್ಯಾಸ ಇರುತ್ತಾ? ಇಲ್ಲ. ಎರಡರ ಬೆಳಕು ಕೂಡ ಕೊಡೋದ್ರಲ್ಲಿ ಒಂದೇ ಇರುತ್ತೆ. ಆದರೆ ಇದು ಮೊದಲನೇ ದೀಪ ಅಂತ ಆಗುತ್ತೆ, ಇನ್ನೊಂದು 100ನೇ ದೀಪ ಅಂತ ನಾವು ಹೇಳ್ತೀವಿ. ಅಥವಾ ಎರಡನೇದು ಹಚ್ಚಿದರೆ ಅದನ್ನು ಎರಡನೇದು ಅಂತ ಹೇಳ್ತೀವಿ. ಅಂದರೆ ಪ್ರತಿಯೊಂದು ದೀಪಕ್ಕೂ ಕೂಡ ಬೆಳಕು ನೀಡುವಂಥ ಪೂರ್ಣ ಶಕ್ತಿ ಇರುತ್ತೆ. ಆದರೂ ಕೂಡ ಅವುಗಳಲ್ಲಿ ಇದು ಮೊದಲನೇದು, ಇದು ಎರಡನೇದು ಅನ್ನುವಂಥ ಒಂದು ವ್ಯತ್ಯಾಸ ಮಾತ್ರ ಕಂಡು ಬರುತ್ತಲ್ಲ. ಅದೇ ರೀತಿ ಭಗವಂತನ ತಕ್ಷಣದ ವಿಸ್ತರಣೆ ಇದೆಯಲ್ಲ, ಅಂದರೆ ಭಗವಂತನಿಂದ ಆಗತಾನೆ ಬಂದಿರುವಂಥ ವಿಸ್ತರಣೆಗೂ ಅದರಿಂದ ಆಮೇಲೆ ಬರುವಂಥ ವಿಸ್ತರಣೆಗೂ ಕೂಡ ವ್ಯತ್ಯಾಸಗಳು ಇರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನ ಹೆಸರುಗಳು ಕೂಡ ಅದೇ ರೀತಿಯಲ್ಲೇ ಪರಿಗಣಿತವಾಗಿವೆ. ಭಗವಂತನು ಅದ್ವಯನಾದುದರಿಂದ ಅವನ ನಾಮ, ರೂಪ, ಲೀಲೆಗಳು, ಅವನ ಪರಿವಾರ ಮತ್ತು ಅವನ ಗುಣ ಇವೆಲ್ಲವೂ ಕೂಡ ಒಂದೇ ಥರದ ಶಕ್ತಿಯಿಂದ ಕೂಡಿರುತ್ತದೆ. ಪರಾತ್ಪರ ಲೋಕದಲ್ಲಿ ಕೃಷ್ಣನಾಮವು ಭಗವಂತನ ದಿವ್ಯ ಧ್ವನಿಯು ಪ್ರತೀಕವಾಗಿರುತ್ತದೆ. ಅವನ ಗುಣ, ನಾಮ, ರೂಪ ಮುಂತಾದವುಗಳೊಳಗೆ ಸಾಮರ್ಥ್ಯದಲ್ಲಿ ವ್ಯತ್ಯಾಸವಿಲ್ಲ. ಅಂದರೆ ಅರ್ಥ, ಭಗವಂತನ ವಿಸ್ತರಣೆ ಬಗ್ಗೆ ಹೇಳಿದ್ರಲ್ಲ, ಅದೇ ರೀತಿ ಅವನ ಹೆಸರುಗಳಲ್ಲೂ ಕೂಡ ಭಗವಂತ ಅದ್ವಯನಾಗಿರೋದ್ರಿಂದ ಅವನ ನಾಮ ಆಗಿರ್ಬೋದು, ರೂಪ, ಲೀಲೆ ಏನಾದರೂ ತಗೊಳ್ಳಿ, ಭಗವಂತನಕ್ಕೆ ಸಂಬಂಧಪಟ್ಟ ಏನೇ ಆದರೂ ಕೂಡ ಎಲ್ಲಕ್ಕೂ ಒಂದೇ ಶಕ್ತಿ ಇರುತ್ತೆ. ಈಗ ಭಗವಂತ ಸ್ವಯಂ ಕೈಯಿಂದ ಏನಾದರೂ ಒಂದು ಮಾಡಿದಾಗ ಅದು ಆಶ್ಚರ್ಯಕರವಾದಂಥ ಒಂದು ಘಟನೆ ಏನಾದರೂ ಒಂದು ನಡೆಯುತ್ತಲ್ವ, ಅವನ ಕೈಯಿಂದ ಏನೆಲ್ಲ ಶಕ್ತಿಗಳು ಮಾಡೋದಕ್ಕಾಗುತ್ತೋ ಅವನ ನಾಮವನ್ನು ಜಪಿಸಿದ್ರೂ ಕೂಡ ಅದೆಲ್ಲ ಕಾರ್ಯಗಳು ನಡೆಯುತ್ತೆ. ಇನ್ನು ಅವನ ಹತ್ರ ಇರುವಂಥ ಯಾವುದಾದ್ರೂ ವಸ್ತು ಆಗಿರ್ಬೋದು, ಅದರಿಂದನೂ ಕೂಡ ಆ ಒಂದು ಕೆಲಸ ನಡೆಯುತ್ತೆ. ಅಂದರೆ ಅಷ್ಟು ಶಕ್ತಿಯಿಂದ ಕೂಡಿರುತ್ತೆ ಅಂತ. ಇವಾಗ ನನಗೆ ಶಕ್ತಿ ಇದ್ದರೆ ನನ್ನ ಹತ್ರ ಇರೋ ವಸ್ತುಗಳಿಗೆ ಶಕ್ತಿ ಇರುತ್ತಾ? ಇಲ್ಲ. ಅದನ್ನು ನಾನು ಯೂಸ್ ಮಾಡಿದಾಗ ಅದು ಶಕ್ತಿ ಬರುತ್ತೆ, ಅದರಿಂದ ನಾನು ಏನಾದರೂ ಮಾಡ್ಬೋದು. ಆದರೆ ತಂತಾನಾಗೆ ನನ್ನ ವಸ್ತುಗಳು ಏನಾದರೂ ಕೆಲಸ ಮಾಡೋಕ್ಕಾಗುತ್ತಾ? ಇಲ್ಲ. ಆದರೆ ಭಗವಂತನ ವಿಷಯದಲ್ಲಿ ಹಾಗಲ್ಲ. ಅವನ ನಾಮ, ರೂಪ, ಲೀಲೆ, ಪರಿವಾರ, ಗುಣ ಏನೇ ಆಗಿರ್ಬೋದು ಎಲ್ಲವೂ ಕೂಡ ಶಕ್ತಿಯುತವಾಗೇ ಇರುತ್ತೆ. ಪರಾತ್ಪರ ಲೋಕದಲ್ಲಿ ಭಗವಂತನ ನಾಮ ಇದೆಯಲ್ಲ, ಅದು ಭಗವಂತನ ದಿವ್ಯ ಧ್ವನಿಯ ಪ್ರತೀಕವಾಗಿರುತ್ತೆ. ಅದು ದಿವ್ಯ ಧ್ವನಿ ಅಂತ ಹೇಳ್ತಾರೆ ಭಗವಂತನ ನಾಮವನ್ನು. ಅವನ ಗುಣನಾಮ ರೂಪ ಯಾವುದರಲ್ಲೂ ಕೂಡ ಯಾವುದೇ ಸಾಮರ್ಥ್ಯದಲ್ಲಿ ವ್ಯತ್ಯಾಸ ಇರೋದಿಲ್ಲ. ಎಲ್ಲವೂ ಕೂಡ ಸಾಮರ್ಥ್ಯವನ್ನು ಇಟ್ಕೊಂಡಿರುವಂಥದ್ದೇ. ನಾವು ಭಗವಂತನ ಹರೇ ಕೃಷ್ಣ ನಾಮವನ್ನು ಕೀರ್ತಿಸಿದರೆ ಅದಕ್ಕೆ ಭಗವಂತನಿಗಿರುವಷ್ಟೇ ಸಾಮರ್ಥ್ಯವಿರುತ್ತದೆ. ನಾವು ಅರ್ಚಿಸುವ ಭಗವದ್ ರೂಪಕ್ಕೂ ದೇವಾಲಯದಲ್ಲಿರುವ ಭಗವದ್ ರೂಪಕ್ಕೂ ಸಾಮರ್ಥ್ಯಗಳಲ್ಲಿ ವ್ಯತ್ಯಾಸವಿರುವುದಿಲ್ಲ. ವ್ಯಕ್ತಿಯು ತಾನು ಭಗವಂತನ ಗೊಂಬೆಯನ್ನು ಅಥವಾ ಮೂರ್ತಿಯನ್ನು ಅರ್ಚಿಸುತ್ತಿರುವುದೆಂದು ಯೋಚಿಸಬಾರದು. ಇತರರು ಅದನ್ನು ಮೂರ್ತಿಯೆಂದು ಭಾವಿಸಿದರೂ ಲಕ್ಷಿಸಬೇಕಾಗಿಲ್ಲ. ವ್ಯಕ್ತಿಯು ಭಗವಂತನ ಮೂರ್ತಿಯನ್ನು ಅಥವಾ ಭಗವಂತನನ್ನೇ ಆರಾಧಿಸುವುದರಿಂದ ಒಂದೇ ಬಗೆಯ ಪ್ರತಿಫಲವನ್ನು ಪಡೆಯುವನು, ಏಕೆಂದರೆ ಅವುಗಳೊಳಗೆ ಶಕ್ತಿ ಸಂಬಂಧದ ವ್ಯತ್ಯಾಸವಿಲ್ಲ. ಇದು ಕೃಷ್ಣ ಪ್ರಜ್ಞೆಯ ವಿಜ್ಞಾನವಾಗಿರುತ್ತದೆ. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಭಗವಂತನ ನಾಮಸ್ಮರಣೆ, ನಾಮವನ್ನು ಕೀರ್ತನೆ ಮಾಡೋದು, ಹರೇ ಕೃಷ್ಣ ಅಂತ ನಾವು ಹೇಳ್ತೀವಲ್ವ, ಆ ಹರೇ ಕೃಷ್ಣ ಅನ್ನೋದಕ್ಕೂ ಭಗವಂತನಿಗೂ ಒಂದೇ ಸಾಮರ್ಥ್ಯ ಇರುತ್ತೆ. ಅಲ್ಲಿ ನಮಗೆ ರೂಪದಲ್ಲಿ ಮುಂದೆ ಬಂದು ಭಗವಂತ ನಿಂತ್ಕೊಳ್ಬೇಕು ಕೃಷ್ಣನ ರೂಪದಲ್ಲಿ, ಆಗಲೇ ಸಾಮರ್ಥ್ಯ. ಅವನ ಹೆಸರಲ್ಲಿ ಇಲ್ಲ ಅಂತ ಹೇಳೋ ಹಂಗಿಲ್ಲ. ಭಗವಂತ ಮುಂದೆ ಇದ್ರೂ ಓಕೆ, ಇಲ್ಲ ಅಂದರೂ ಪರವಾಗಿಲ್ಲ, ಅವನ ನಾಮವನ್ನು ಸ್ಮರಣೆ ಮಾಡಿದ್ರೂ ಸಾಕು. ಆ ಭಗವಂತನಿಗೆ ಎಷ್ಟು ಶಕ್ತಿ ಸಾಮರ್ಥ್ಯ ಇದೆಯೋ ಅಷ್ಟೇ ಆ ನಾಮಕ್ಕೂ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾವು ದೇವಸ್ಥಾನಗಳಲ್ಲಿ ಅರ್ಚಾ ವಿಗ್ರಹಗಳಿರುತ್ತಲ್ಲ, ಭಗವಂತನ ಮೂರ್ತಿಗಳಿರುತ್ತಲ್ಲ, ಅದಕ್ಕೂ ಭಗವಂತನಿಗೂ ಏನು ವ್ಯತ್ಯಾಸ ಇರೋದಿಲ್ಲ. ಈಗ ಒಬ್ಬ ವ್ಯಕ್ತಿ ಅದು ಬೊಂಬೆ ಥರ ಅಥವಾ ಅದನ್ನ ಏನೋ ಒಂದು ಮೂರ್ತಿ, ಅದರಲ್ಲಿ ಏನು ದೇವ್ರು ಇರೋದಿಲ್ಲ, ಆ ರೀತಿಯೆಲ್ಲ ಯೋಚನೆ ಮಾಡಬಾರ್ದು. ಸ್ವತಃ ಭಗವಂತನೇ ಅಲ್ಲಿದ್ದಾನೆ ಅಂದ್ಕೊಂಡು ನಾವು ಅರ್ಚನೆ ಮಾಡ್ಬೇಕು. ಅವನು ಭಗವಂತನೇ, ಅದು ಒಂದು ಗೊಂಬೆ, ಅದು ಒಂದು ಮೂರ್ತಿ ಅಂತ ಅಂದ್ಕೊಂಡು ನಾವೇನಾದರೂ ಅದನ್ನು ಪೂಜಿಸೋದು, ಅರ್ಚನೆ ಮಾಡೋದೆಲ್ಲ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ, ಆಯಿತಾ. ಬೇರೆಯವರು ಅದನ್ನು ಮೂರ್ತಿ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ನಮಗೇನಿರಬೇಕು ಅಲ್ಲಿ ಭಗವಂತ ಸ್ವಯಂ ಇದ್ದಾನೆ ಅಂತ.
ಯಾಕೆ ಅಂದರೆ ಭಗವಂತನ ಮೂರ್ತಿ, ಭಗವಂತನನ್ನು ಆರಾಧನೆ ಮಾಡೋದು ಎರಡೂ ಒಂದೇ. ಅವನ ಮೂರ್ತಿಯನ್ನು ಆರಾಧನೆ ಮಾಡಿದ್ರು ಭಗವಂತನನ್ನು ಆರಾಧನೆ ಮಾಡಿದ ಹಾಗೇನೆ, ಸ್ವತಃ ಭಗವಂತನೇ ಮುಂದೆ ಇದ್ದ ಹಾಗೆ ಲೆಕ್ಕ. ಎಷ್ಟೋ ಜನ ಆ ಮೂರ್ತಿಯಲ್ಲೇ ಭಗವಂತನನ್ನು ನೋಡಿಲ್ವಾ, ಆ ಶಕ್ತಿ ಅನ್ನೋದು ಅದರಲ್ಲಿ ಇರುತ್ತೆ ಆಯಿತಾ. ಅದರಲ್ಲಿರುವಂತಹ ಶಕ್ತಿಯೇ ಎಲ್ಲ ಒಂದೇನೆ. ಅದು ಮೂರ್ತಿಯೇ ಆಗಿರಲಿ, ಸ್ವತಃ ಭಗವಂತನೇ ಆಗಿರಲಿ, ಯಾವ ವ್ಯತ್ಯಾಸನೂ ಇರೋದಿಲ್ಲ. ಆದರೆ ನಮ್ಮ ಭಾವ ಹೇಗಿರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಮೂರ್ತಿ ಅಂತ ತಿಳ್ಕೊಬಾರ್ದು, ಅದು ಸ್ವಯಂ ಭಗವಂತ ಅಂತ ತಿಳ್ಕೊಂಡು ಅದರ ಸೇವೆ ಮಾಡಬೇಕು. ಇದು ಕೃಷ್ಣ ಪ್ರಜ್ಞೆಯ ವಿಜ್ಞಾನ. ಅಂದರೆ ಏನು, ಯಾವಾಗಲೂ ಭಗವಂತ ನಮ್ಮ ಒಳಗಡೆ ಇದ್ದಾಗ ನಾವು ಏನು ನೋಡಿದ್ರೂ ಅಲ್ಲಿ ನಮಗೆ ಭಗವಂತನೇ ಕಾಣಿಸ್ತಾನೆ ಅಂದಮೇಲೆ ಆ ಮೂರ್ತಿ ಅಲ್ಲ, ಬೇರೆ ನೀವು ಒಂದು ಕಲ್ಲು ನೋಡಿದ್ರು ಅಲ್ಲಿ ನಿಮಗೆ ಭಕ್ತಿ ಇತ್ತು ಅಂತಂದರೆ ಅದು ಕೂಡ ಭಗವಂತನೇ ನಮಗೆ ಅನಿಸೋದು. ಸದಾ ಯಾರ ಒಂದು ಮೈಂಡಲ್ಲಿ ಭಗವಂತನ ವಿಚಾರಗಳೇ ಓಡುತ್ತೋ, ಭಗವಂತನೇ ಸದಾ ಇರ್ತಾನೋ ಅಂಥವ್ರಿಗೆಲ್ಲ ಕಡೆ ಭಗವಂತನೇ ಕಾಣಿಸ್ತಾನೆ. ಅದಕ್ಕೋಸ್ಕರ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಭಗವಂತನಿಗೆ ಮತ್ತು ಅವನ ನಾಮ ರೂಪ ಏನೇ ಆಗಿರ್ಬೋದು, ಭಗವಂತನಿಗೆ ಸಂಬಂಧಪಟ್ಟಿರೋವಂಥದ್ದು ಅದಕ್ಕೂ ಅವನಿಗೂ ವ್ಯತ್ಯಾಸ ಇರೋದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.